Subscribe now and press the bell icon. Never miss an update. ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಾರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತು RT 2024-25 ಆನ್ಲೈನ್ ಅಪ್ಲಿಕೇಶನ್ನ ಯಾವಾಗ ಬಿಡ್ತಾರೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ನಿಮ್ಮ ಮಗುವಿನ ವಯಸ್ಸು ಎಷ್ಟಿರಬೇಕು ಅಂದರೆ ಅಪ್ಲೈ ಮಾಡಲಿಕ್ಕೆ, ಅದೊಂದು. ಇನ್ನೊಂದು, ಅಡ್ಮಿಷನ್ ಅಥವಾ ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಯಾವುವು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದೇ ರೀತಿ ನಿಮಗೆ RT ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಸೊ ಈ RT ಅಂದರೆ ಏನು? ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಅಂತ. ಸೊ ಈ ಕಾಯ್ದೆ ಪ್ರಕಾರ ಪ್ರತಿ ಪ್ರೈವೇಟ್ ಸ್ಕೂಲಲ್ಲಿ 25% ಸೀಟ್ ಅಂತ ಅಂದರೆ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಷನ್ ಕೊಡಬೇಕಂತ ಗೌರ್ಮೆಂಟ್ ರೂಲ್ಸು. ಸೊ ನಿಮ್ಮ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಫ್ರೀಯಾಗಿ ಎಜುಕೇಷನ್ನ ಕೊಡಿಸ್ಬೋದು. ಅಪ್ ಟು 8th ವರೆಗೂ, 8ನೇ ತರಗತಿವರೆಗೂ ಎಜುಕೇಷನ್ನ ಕೊಡಿಸ್ಬೋದು. ಸೊ ಇದೇ ರೀತಿ ಪ್ರತಿ ವರ್ಷ ಕೂಡ ಈ ಕಾಯ್ದೆ ಅನುಸಾರ ಅಪ್ಲಿಕೇಶನ್ನ ಕರೀತಾರೆ. ಸೊ ಕೆಲವು ಮಕ್ಕಳನ್ನ ಅಡ್ಮಿಷನ್ ಕೂಡ ಮಾಡಿಸ್ತಾರೆ ಗೌರ್ಮೆಂಟವರು. ಇವಾಗ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು? ಆನ್ಲೈನ್ ಅಪ್ಲಿಕೇಶನ್ ಫೆಬ್ರವರಿ 1st ವೀಕ್ ಅಥವಾ 2nd ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ಮಿಡಲಲ್ಲಿ ಯಾವುದೇ ಒಂದು ಡೇಟಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ನೋಟಿಫಿಕೇಷನ್ ಬಿಡ್ತಾರೆ, ಸ್ಕೂಲ್ ಮ್ಯಾಪಿಂಗ್ ಅಂತ. ಅಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರಿಗೆ ಒಂದು ನೋಟಿಫಿಕೇಷನ್ ಕೊಡ್ತಾರೆ. ಏನಂದರೆ ನೀವೆಲ್ಲ ಸ್ಕೂಲ್ನ ಮ್ಯಾಪ್ ಮಾಡಿ ಒಂದು ಲಿಸ್ಟ್ ಕೊಡಬೇಕಂತ ಕೊಡ್ತಾರೆ. ಸೊ ಆ ಲಿಸ್ಟೆಲ್ಲ ಪ್ರಕಾರ ಅವರು ಮ್ಯಾಪ್ ಮಾಡಿ ಕೊಡ್ತಾರೆ. ಅದ್ರ ಜೊತೆಗೆ ಶೆಡ್ಯೂಲ್ ಬಿಡ್ತಾರೆ, ಮುಂದೆ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಮತ್ತು ಯಾವ ಡೇಟಿಗೆ ಯಾವುದು ಸ್ಟಾರ್ಟ್ ಆಗುತ್ತೆ ಅಂತ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಡೇಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಆ ನೋಟಿಫಿಕೇಶನ್ ಬಿಟ್ಟಾಗ ನಿಮಗೆ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಫೆಬ್ರವರಿ 1st ವೀಕ್ ಅಥವಾ 2nd ವೀಕಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 1 ತಿಂಗಳ ಅವಕಾಶನ ಕೊಡ್ತಾರೆ ಫಿಲ್ ಮಾಡಲಿಕ್ಕೆ. ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ 1 ಮಂತ್ ಅವಕಾಶ ಇರುತ್ತೆ. ಮಾರ್ಚ್ವರೆಗೂ ಅವಕಾಶನ ಕೊಟ್ಟಿರ್ತಾರೆ. ಓಕೆ, ನೆಕ್ಸ್ಟ್ ಒನ್, ಇವಾಗ ನಿಮ್ಮ ಮಗು ಅಡ್ಮಿಷನ್ ಮಾಡಬೇಕು ಅಥವಾ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ವಯಸ್ಸು ಎಷ್ಟಿರಬೇಕು? ಇಂತಿಷ್ಟು ವಯಸ್ಸಿದ್ರೆ ಮಾತ್ರ ಎಲಿಜಿಬಲ್ ಅಂತ ಕೊಟ್ಟಿರ್ತಾರೆ. 1ನೇ ತರಗತಿ ಹಾಗೂ LKGಗೆ ಅಡ್ಮಿಷನ್ ಮಾಡಿಸ್ಬೋದು. ಸೊ ಇಲ್ಲಿ 1ನೇ ಸಾಲಿಗೆ ಅಂದರೆ 1ನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಗೌರ್ಮೆಂಟ್ ಅನುಸಾರ, ಗೌರ್ಮೆಂಟ್ ಏನು ರೂಲ್ಸ್ ಕೊಟ್ಟಿರ್ತಾರೆ ಅದರ ಪ್ರಕಾರ 6 ವರ್ಷಗಳು ಪೂರೈಸಿರಬೇಕಂತ ಕೊಟ್ಟಿರ್ತಾರೆ. 6 ವರ್ಷ ಕಂಪ್ಲೀಟ್ ಆಗಿರಬೇಕು. ಆದರೆ ಇವರು ಪ್ರತಿ ವರ್ಷ ಯಾವ ರೀತಿ ಕಂಟಿನ್ಯೂಷನ್ ಮಾಡ್ಕೊಂಡು ಬಂದಿದ್ದಾರಲ್ಲ ಅದೇ ರೀತಿ ಈ ವರ್ಷ ಕೂಡ ಮಾಡ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1ನೇ ತರಗತಿಗೆ ನೀವೇನಾದರೂ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ನಿಮ್ಮ ಮಕ್ಕಳನ್ನು ಜೂನ್ 1ಗೆ 5 ವರ್ಷ 5 ತಿಂಗಳಿಂದ 7 ವರ್ಷ ಆಗಿರಬೇಕು. 7 ವರ್ಷ ಮೇಲೆ ಅಥವಾ 5 ವರ್ಷ 4 ತಿಂಗಳಾದ್ರೂ ಅಡ್ಮಿಷನ್ ಮಾಡಲಿಕ್ಕೆ ಬರಲ್ಲ ಜೂನ್ 1ಗೆ. ಅದೇ ರೀತಿ LKGಗೆ ಅಡ್ಮಿಷನ್ ಮಾಡಬೇಕಂದ್ರೆ ಕಡ್ಡಾಯವಾಗಿ 4 ವರ್ಷ ಕಂಪ್ಲೀಟ್ ಆಗಿರಬೇಕು. 4 ವರ್ಷ ಕಂಪ್ಲೀಟ್ ಆಗಿತ್ತಂದರೆ ಅವಾಗ ಅಡ್ಮಿಷನ್ ಮಾಡಿಸ್ಬೋದು. ಅದು 3 years 5 months ಆ ರೀತಿ ಕೊಡ್ಬೋದು. ಸೊ ಗೌರ್ಮೆಂಟ್ ಯಾವ ರೀತಿ ಅಪ್ಲಿಕೇಶನ್ನ ಅಥವಾ ನೋಟಿಫಿಕೇಶನ್ ಬಿಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸೊ ನೀವು LKGಗೆ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಕಡ್ಡಾಯವಾಗಿ 4 ವರ್ಷಗಳು ಕಂಪ್ಲೀಟ್ ಆಗಿರಬೇಕು. ಅದೇ 1ನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಂದ್ರೆ 5 ವರ್ಷ 5 ತಿಂಗಳಿಂದ 7 ವರ್ಷಗಳ ವಯೋಮಿತಿ ಏಜ್ ಇರಬೇಕಾಗುತ್ತೆ ಜೂನ್ 1ಗೆ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇನ್ನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಯಾವುವು ಅಂದರೆ, ಸೊ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ನಿಮ್ಮ ಮಗುವಿನ ಬರ್ತ್ ಸರ್ಟಿಫಿಕೇಟ್ ಬೇಕು, ಫೋಟೋಗ್ರಾಫ್ ಬೇಕು, ಜೊತೆಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಅಂದರೆ ನೀವು ವಾಸಸ್ಥಳ ಇರುತ್ತಲ್ಲ, ಯಾವ ಪ್ರದೇಶದಲ್ಲಿ ನೀವು ಇದರಂತ ಒಂದು ಡೊಮಿಸೈಲ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಪೇರೆಂಟ್ಸ್ ಕೊಡ್ಬೋದು. ಮಕ್ಕಳದ್ದೇನು ಬೇಕಂತ ರೂಲ್ಸ್ ಇಲ್ಲ. ಐದರ್ ಮದರ್ ಆರ್ ಫಾದರ್ ಯಾರ್ದಾದ್ರೂ ಒಬ್ಬರದ್ದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ಅಪ್ಲಿಕೇಶನ್ ಫಿಲ್ ಮಾಡಿರ್ತಾರಲ್ಲ ಅಪ್ಲಿಕೇಶನ್ ಅದನ್ನು ಫಾರ್ಮ್ ಕೊಡಬೇಕಾಗುತ್ತೆ. ಅದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಫಿಲ್ ಮಾಡಿದ ಸೆಲೆಕ್ಷನ್ ಪ್ರೊಸೆಸಲ್ಲಿ ಅದನ್ನು ಕೊಡಬೇಕಾಗುತ್ತೆ. ಇವಾಗ ಅವಶ್ಯಕತೆ ಇಲ್ಲ. ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್ ಅಂದರೆ ಹ್ಯಾಂಡಿಕ್ಯಾಪ್ ಯಾರಾದರೂ ಇದ್ದರೆ ಅವ್ರದ್ದು ಸರ್ಟಿಫಿಕೇಟ್ ಅಂತ ಇರುತ್ತೆ. ಸೊ ಎಷ್ಟು % ಹ್ಯಾಂಡಿಕ್ಯಾಪ್ ಅಂತ ಆ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಒನ್, ಎಜುಕೇಷನ್ ಕ್ವಾಲಿಫಿಕೇಷನ್ ಮಾರ್ಕ್ ಶೀಟ್ ಅಂತ ಕೊಟ್ಟಿದ್ದಾರೆ. ಇದು ಅವಶ್ಯಕತೆ ಇಲ್ಲ, ಇದನ್ನು ಇಗ್ನೋರ್ ಮಾಡಿ. ನೆಕ್ಸ್ಟ್ ಒನ್, ಕ್ಯಾಂಡಿಡೇಟ್ಸ್ ಆಧಾರ್ ಕಾರ್ಡ್ ಆ್ಯಂಡ್ ಪೇರೆಂಟ್ಸ್ ಆಧಾರ್ ಕಾರ್ಡ್. ಮಗುವಿನ ಆಧಾರ್ ಕಾರ್ಡ್ ಬೇಕು, ಜೊತೆಗೆ ಪೇರೆಂಟ್ ಐದರ್ ಮದರ್ ಆರ್ ಫಾದರ್ ಯಾರ್ದಾದ್ರೂ ಒಬ್ಬರದ್ದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮಗುವಿನಂತೂ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕೇ ಬೇಕು. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂದರೆ ಇವಾಗಲೇ ಅಪ್ಲೈ ಮಾಡಿ, ಆಧಾರ್ ಕಾರ್ಡ್ ಬೇಗನೆ ಬರುತ್ತೆ. ಮತ್ತು ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೂ ಕೂಡ ಇಲ್ಲಿ RT ಹೆಲ್ಪ್ಲೈನ್ ನಂಬರ್ ಅಂತ ಕೊಟ್ಟಿರ್ತಾರೆ. ಈ ನಂಬರ್ಗೆ ನೀವು ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಮತ್ತೊಂದು ಮೇನ್ ಫ್ಯಾಕ್ಟ್ ಹೇಳ್ತೀನಿ, ಇದನ್ನು ಯಾರೂ ನಿಮಗೆ ಹೇಳಲ್ಲ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ
ಏನಂತ ಒಂದು ನೋಟಿಫಿಕೇಶನ್ ಬರುತ್ತೆ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರುತ್ತೆ. ಏನಕ್ಕೆ ಬರುತ್ತೆ ಅಂದರೆ 3 ಕಿಲೋಮೀಟರ್ ಒಳಗಾಗಿ ಯಾವುದಾದ್ರೂ ನಿಮ್ಮ ವಾರ್ಡಲ್ಲಿ ಅಥವಾ ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಊರಿನ ಆಸುಪಾಸು 3 ಕಿಲೋಮೀಟರ್ ಒಳಗಾಗಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲ್ ಇದ್ದರೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಬರಲ್ಲ. ಇವಾಗಲೇ ಮರ್ತು ಬಿಡಿ. ಸೊ ಮುಂದೆ ನೋಟಿಫಿಕೇಶನ್ ಬಿಟ್ಟರು ಅದ್ರ ಬಗ್ಗೆ ಏನಾದರೂ ಕೊಟ್ಟರೆ ಹೇಳ್ತೀನಿ. ಸೊ ಇವಾಗ ಪ್ರತಿ ವರ್ಷ ಏನು ನಡೀತಾ ಇದೆ ಇದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. 3 ಕಿಲೋಮೀಟರ್ ಒಳಗಾಗಿ ಯಾವುದಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲ್ ಇದ್ದರೆ ನೀವು ಆನ್ಲೈನ್ ಅಪ್ಲಿಕೇಶನ್ನ ಫಿಲ್ ಮಾಡಲಿಕ್ಕೆ ಬರಲ್ಲ. ಯು ಆರ್ ನಾಟ್ ಎಲಿಜಿಬಲ್. ಇದೇ ರೂಲ್ಸ್ ಇರೋದು. ಸೊ ನೆಕ್ಸ್ಟ್ ಇಯರ್ 2024ಕ್ಕೆ ಯಾವ ರೀತಿ ನೋಟಿಫಿಕೇಶನ್ ಬಿಡ್ತಾರೆ ಅದ್ರ ಮೇಲೆ ನಿಮಗೆ ನಾನು ಹೇಳ್ತೀನಿ. ಸೊ ಇದು ಹೋದ ವರ್ಷದ್ದು ಇದೇ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಅವ್ರು ಚೇಂಜ್ ಮಾಡಲಿಕ್ಕೆ ಹೋಗಲ್ಲ. RT ರೂಲ್ಸೇ ಈ ರೀತಿ ಮಾಡಿದರೆ ಇದು ಬಡವ್ರ ಮಕ್ಕಳಿಗೆ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗಲ್ಲ, ಎಲ್ಲ ಶ್ರೀಮಂತರಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಮ್ಮ ಹಳ್ಳಿಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದ್ದೇ ಇರುತ್ತೆ. ಸೊ ಅವಾಗ ಪ್ರೈವೇಟ್ ಸ್ಕೂಲ್ಗೆ ನೀವು ಅಡ್ಮಿಷನ್ ಮಾಡಲಿಕ್ಕೆ ಬರೋಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಬಾಯ್.